ಸ್ಟಾರ್ಟ್ ಮಾಡೋಣ್ರಿ. ಸ್ಟಾರ್ಟ್. ಇವತ್ತಿನ ಈ ಶುಭ ದಿನದಂದು ಬಿಜಾಪುರ ಶಹರದಲ್ಲಿ MMDC ವತಿಯಿಂದ ಪತ್ರಿಕಾಗೋಷ್ಠಿ ಅಂಗವಾಗಿ ಈ ವೇದಿಕೆ ಮೇಲೆ ಕುಳಿತಂಥ ಯಾವತ್ತು ನನ್ನ ಅಣ್ಣ ತಮ್ಮಂದಿರೇ ಮತ್ತು ಹಲವಾರು ಸಂಘ ಸಂಸ್ಥೆಯ ಹಿರಿಯರೇ ಮತ್ತು ಎದುರಿಗೆ ಕುಳಿತಂಥ ಯಾವತ್ತು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ನ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸುತ್ತೇನೆ. ಈ ದಿಶೆಯಲ್ಲಿ ಇವತ್ತು ಹೇಳುವುದೇನೆಂದರೆ, ಇದೇ ದಿನಾಂಕ ಗುರುವಾರ 16/10/25 ಬಿಜಾಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ. MMDC ಮತ್ತು ಹಲವಾರು ಸಂಘ ಸಂಸ್ಥೆ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ತಮ್ಮೆಲ್ಲರಿಗೂ ಗುರ್ತಿದ್ದಂತೆ ಹೋದ ತಿಂಗಳ ಇದೇ ತಿಂಗಳ 6ನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಚೀಫ್ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬ್ರ ಮೇಲೆ ಒಬ್ಬರು ಸೀನಿಯರ್ ವಕೀಲರು ಶರ್ಮಾ ಅಂಥೇಳಿ ಚಪ್ಪಲವನ್ನು ಎಸೆದಿದ್ದಾರೆ. ಆ ದಿಶೆಯಲ್ಲಿ ನಾವು ಈ ಬಂಧವನ್ನು ಆಚರಣೆ ಮಾಡಲಿಕ್ಕೆ ಹೊಂಟಿದ್ದೇವೆ. ಯಾಕಂದರೆ ಅವರೊಬ್ಬರು ಸಣ್ಣ ವಕೀಲರಲ್ಲ, ಕ್ಷಮಿಸಲಿಕ್ಕೆ ಸೀನಿಯರ್ ಅಡ್ವೊಕೇಟ್ ಅದಾರ ಶರ್ಮಾ ಅಂತ. ನಾನು ಸೀನಿಯರ್ ಅಡ್ವೊಕೇಟೇ ಅದೇನು. ನನಗೂ 74-75 ವಯಸ್ಸಿದೆ. ಅವರು ಸುಮಾರು ನನ್ನ ವಯಸ್ಸದವರು ಇರ್ಬೋದು. ಕಾನೂನು ಅರ್ಥವರು ಈ ರೀತಿಯಿಂದ ಮಾಡುವುದು ಸರಿನಾ? ಮತ್ತು ಇಷ್ಟಾದರೂ ಸಹಿತ ಅವರ ಮೇಲೆ ಏನು ಕ್ರಮ ಕೈಕೊಂಡ್ರ? ಅವ್ರಿಗೇನು ಅರೆಸ್ಟ್ ಮಾಡಿದಾರ? ಯಾಕಂದ್ರೆ ಗವಾಯಿ ಸಾಹೇಬರು ಒಂದು SC ಅದಾರ ಅಂತೇಳಿ ಈ ನಮ್ಮನೆ ಅನ್ಯಾಯನಾ? ಮೊನ್ನೆ ತಾನೇ ಹೋದ ತಿಂಗಳ ನಮ್ಮ ಮೊಹಮ್ಮದ್ ಪೈಗಂಬರ್ ಉರ್ಸಿತ್ತು. ಆ ದಿಶೆಯಲ್ಲಿ UP, ಬಿಹಾರ್ ಮತ್ತು ಹಲವಾರು ರಾಜ್ಯಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ನಕ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದರು. ಇದು ಏನು ಸಾಮಾನ್ಯ ಕೆಲಸ ಅಲ್ಲ. ಸಂವಿಧಾನ ಅಡಿಯಲ್ಲಿ ನಮ್ಮ ದೇಶದ ಚೀಫ್ ಮುಖ್ಯ ನ್ಯಾಯಾಧೀಶರು ಸಂವಿಧಾನದ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕೋ ಅಷ್ಟೇ ಅಲ್ಲ, ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಂತೇಳಿ ನಾನು ಕಳಕಳಿಯಿಂದ ತಮ್ಮ ಮೂಲಕ ವಿನಂತಿಸುತ್ತೇನೆ. ಇದು ಭಾಳ ಐತಿ. ಇದು ಯಾಕಂದ್ರೆ ಸಣ್ಣ ಪುಟ್ಟು SC ST ಮೈನಾರಿಟಿ ಮತ್ತು ಸಿಖ್ ಸಮಾಜದವರಿಗೆ ಸುಮಾರು 1915 ಸಾಲಿನಿಂದ ಇವತ್ತಿನವರೆಗೆ ತಾವು ನೋಡ್ತಾ ಬಂದಿದ್ದೀರಿ, ಕೇಳ್ತಾ ಬಂದಿದ್ದೀರಿ. ಈ ಸಮುದಾಯ ಮೇಲೆ ಬಹಳ ಅತ್ಯಾಚಾರ, ಅನ್ಯಾಯ ಸುರಿಮಳೆ ಆಗಿದೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಸಂವಿಧಾನ ಅಡಿಯಲ್ಲಿ ಇದು ಮುಖ್ಯ ನ್ಯಾಯಾಧೀಶ ಗವಾಯಿ ಸಾಹೇಬ್ರ ಮರ್ಯಾದೆ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಅವ್ರದ ಅಪಮಾನ ಆಗಿದೆ. ಅದಕ್ಕೋಸ್ಕರ ಅವ್ರ ಮೇಲೆ, ಆ ಶರ್ಮಾ ವಕೀಲರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ
ಗಲ್ಲಿಗೆ ಏರಿಸ್ಬೇಕಂತ ಹೇಳಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದರೆ ಏನೂ ಆಗಲಿ, ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ, ಫೇಸ್ಬುಕ್ ಮುಖಾಂತರ ಇವೆಲ್ಲ ಏನು ಸೀರಿಯಸ್ ಅಲ್ಲ. ಈ ಅನ್ಯಾಯದ ಸುರಿಮಳಿ SC ST ಬ್ಯಾಕ್ವರ್ಡ್ ಮೈನಾರಿಟಿ ಮತ್ತು ಸಿಖ್ ಸಮುದಾಯ ಮೇಲೆ ಅನ್ಯಾಯ ಆದಂಥ ಇವು ಮೇನ್ ಮೀಡಿಯಾದಲ್ಲಿ ಬರಂಗಿಲ್ಲ ಇದು. ಯಾಕಂದ್ರೆ ಮೇನ್ ಮೀಡಿಯಾ ಅವರಲ್ಲಿ ಎಲ್ಲ ಮಾರಾಟ ಆಗಿಬಿಟ್ಟು ಅವ್ರಲ್ಲಿ ಹಿಡಿತದಲ್ಲಿದ್ದಾರೆ, ಹಿಡಿತದಲ್ಲಿ ಅದಾರ. ಅವ್ರು ಹೇಳ್ತಾರೆ ಅಷ್ಟೇ, ಅವ್ರು ಕುಣಿತಾರೆ ಅಷ್ಟೇ, ಬರೀತಾರೆ ಅಷ್ಟೇ, ಹೇಳ್ತಾರೆ. ಬಟ್ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟಾಗಿ ಬೆಳ್ಳಾಗ್ತದೆ. ತಕ್ಷಣ ದಿನನಿತ್ಯ ಏನು ಸಮಸ್ಯೆ ಆಗ್ತದೆ ಇದು ಜನರು ನಾವು ಎಲ್ಲರೂ ತಿಳಿದುಕೊಳ್ಳುವುದು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ ಮುಖಾಂತರ. ಮೇನ್ ಮೀಡಿಯಾ ಯಾವ ಪೇಪರ್ಗಳು ಓದಲಿಕ್ಕೂ ಹೋಗಬಾರ್ದು. ಅದರಲ್ಲಿ ಬರೀ BJP ಮತ್ತು RSSದು ಕಾರ್ಯಕ್ರಮಗಳು ಇರ್ತಾವೆ, ಮತ್ತೇನೂ ಇರಲ್ಲ, ಬೇರೆ ಕಾರ್ಯಕ್ರಮವೂ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ಇದು ಒಂದು ನಮಗೆ ಕುತ್ತಿಗೆ ಬಂದುಬಿಟ್ಟ. ಇದು ಇಡೀ ವಿಶ್ವದಲ್ಲಿ ಭಾರತ ದೇಶ ಎಲ್ಲ ದೇಶಗಳು ಬೇಸರ ಪಡ್ಲಕತ್ತ. ಅನ್ಯಾಯದ ಸುರಿಮಳೆ ಆಗೋದರಿಂದ ಮೊನ್ನೆ ತಾನೇ ಹೋದ ವರ್ಷ ಯಾವ ಥರದ ನೇಪಾಳದಾಗ ಆಯ್ತಲ್ರಿ, ಆ ಥರದ ನಮ್ಮ ಭಾರತ ದೇಶದಲ್ಲಿ ಆಗೋದು ಮುಖ್ಯ ಅದ. ಅದಕ್ಕೆ ನಾನು ಇಲ್ಲಿ ನೆರೆದಂಥ ಯಾವತ್ತೂ ಎಲ್ಲ ಸಂಘಟನೆಗಳಿಗೆ, ವಿಶೇಷವಾಗಿ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ, ಮೈನಾರಿಟಿ, ಸಿಖ್ ಸಮುದಾಯವರಿಗೆ ನಾನು ವಿನಂತಿಸಿ ಮಾಡಿಕೊಳ್ತೇನೆ, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಯಾಕಂದರೆ ಇದನ್ನು ಮುಖ್ಯವಾಗಿ ದಲಿತ ನೇತೃತ್ವದಲ್ಲಿ ಅವರು ಸೌಹಾರ್ದತೆಗಾಗಿ ನಾವೆಲ್ಲರೂ ಕೂಡಿಕೊಂಡು ಇದೇ ದಿನ ಗುರುವಾರ 16 ತಾರೀಕಿಗೆ 16/10/25 ಸಿದ್ದೇಶ್ವರ ಗುಡಿ ಮುಖಾಂತರ ಬಿಜಾಪುರ ಶಹರ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊತೇನೆ. ಬಂದ್ ಮಾಡ್ಲಿಕ್ಕಂದ್ರೆ ಏನಾದರೂ ಅನಾಹುತಗಳು ಆದ್ರೆ ನಾವು ಅದಕ್ಕೆ ನಾವು ಸಂಬಂಧ ಬಿಡುವುದಿಲ್ಲ. ದಯವಿಟ್ಟು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ಈ ವೇದಿಕೆ ಮುಖಾಂತರ ಎಲ್ಲ ಮರ್ಚೆಂಟ್ ಅಸೋಸಿಯೇಷನ್ದವರು, APMC ಅವರು, ಕಿರಾಣಾ ಮರ್ಚೆಂಟ್ಸ್, ಕಪಡಾ ಮರ್ಚೆಂಟ್ ಮತ್ತು ಬಂಗಾರ ಅಂಗಡಿಯವರು ಮತ್ತು ಹಲವಾರು ವ್ಯಾಪಾರಸ್ಥರು ಆ ದಿವಸ ದಯವಿಟ್ಟು ಒಂದು ಸಂವಿಧಾನ ಅಡಿಯಲ್ಲಿ ಒಂದು ಮನುಷ್ಯತ್ವ ಮೇಲೆ ನಾವು ಬಂದ್ ಮಾಡಲಿಕ್ಕೆ ಹೊಂಟಿದ್ದೇವೆ. ಅದಕ್ಕೋಸ್ಕರ ತಾವು ಎಲ್ಲರೂ 14 ತಾರೀಕಿಗೆ ಗುರುವಾರ ದಿವಸ ಸಂಪೂರ್ಣ ಬಿಜಾಪುರ ಬಂದ್ ಮಾಡ್ಬೇಕಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊತೇನೆ. ಇವತ್ತು ಅದಂತರೂ ಬೇರೆ ಕತ್ತಿನ ಇತ್ತು. ದಲಿತರನ್ನ ಒಗದಿದ್ರೆ ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ? ಬೇರೆ ಒಂದು ನಮ್ಮ ಬ್ಯಾಕ್ವರ್ಡ್ ವರ್ಗದವ್ರು ಒಗದಿದ್ರಪ್ಪ ಅಂತಂದ್ರೆ ಏನಾಗ್ತಿತ್ತು? ನಮಗಂತೂ ಟಾರ್ಗೆಟ್ ಯಾವ್ದಕ್ಕದ? ಮುಸ್ಲಿಮ್ಕ. ಗವಾಯಿ ಸಾಹೇಬ್ರು ಮಾಡ್ಯಾರತ್ತಂದ್ರೆ ಅವ್ರದ್ದೆಂತ ದೊಡ್ಡ ಮನಸ್ಸಿರ್ಬೇಕು. ಬಿಟ್ಟು ಅಳಿಗಾಡ್ಲಿಲ್ಲ ಅವ್ರು, ನಮಗ್ ಗೊತ್ತದಲ್ಲ. ಆ ಟೈಪ್ ಆಗಬೇಕು ನಮ್ಮ ಇಂಡಿಯಾದಲ್ಲಿ. ನೋಡಿ ಇಂಥ ಹೌದೌದು ಆಗ್ಬೇಕು, ಇಲ್ಲಿ ಹಿಂದೂಸ್ತಾನ್ಯಾಗ ಆಗ್ಬೇಕು, ಖಂಡಿತವಾಗಿ ಆಗ್ಬೇಕು. ದುರಾಡಳಿತ ಯಾಕೆ ಬಯಸ್ಬಾರ್ದ್ರಿ? ಎಷ್ಟು ದಿವಸ ಸಹನೆ ಮಾಡುವುದು, ಎಷ್ಟು ದಿವಸ ಸುಮ್ ಕುದುರುವುದು? ಸ್ವಲ್ಪ ವಿಚಾರ ಮಾಡ್ರಿ, ನಮ್ಮ ಒಬ್ಬರಿಗಲ್ಲ. ನೋಡಿ ಏನಾದ್ರು ನೋಡಿ, ಎಲ್ಲಿಗೆ ಬರ್ತಾವ ಮನುಷ್ಯ, ಇಲ್ಲಿಗೆ ಬರ್ತಾನ ಸುಮ್ಮನೆ ಇರ್ತಾವ. ಸಂವಿಧಾನದ ಅಡಿಯಲ್ಲಿ ಇವ್ರೇನ್ ಕೆಲಸ ಮಾಡ್ಲಾಕತ್ತಾರ ಒಂದರಿ ನೀವು ತೋರಿಸ್ಕೊಡಿ. ಈಗ ಆಡಳಿತ ಏನ್ ಮಾಡ್ಲಾಕತ್ತಾರಲ್ಲ, ಸಂವಿಧಾನದ ಅಡಿಯಲ್ಲಿ ಇವ್ರು ಏನ್ ಮಾಡ್ಲಾಕತ್ತಾರ? ಇವ್ರು ಏನ್ ವಿಚಾರ ಮಾಡ್ಲಾಕತ್ತಾರ? ಮೊನ್ನೆ ತಾನೇ ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಐ ಬೀಯಿಂಗ್ ಎ ಮುಸ್ಲಿಂ, ಐ ಲವ್ ಮೊಹಮ್ಮದ್ ಅನ್ನಕ್ಕೆ ಅವ್ರ ಬ್ಯಾಗ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು.
ಇದು ಅನ್ಯಾಯ ಅಲ್ವಾ? ಅವರು 24 ಗಂಟೆ ಹೋಗುತ್ತಿರ್ತಾರೆ ಶ್ರೀರಾಮ್ ಶ್ರೀರಾಮ್ ವೈನಾಮ್ ಅಂತೇಳಿ. ನೀ ಏನಾರು ನಾವು ಅಂತೀವ? ಹೇಳ್ರಿ, ನೀವೇ ಹೇಳ್ರಿ ನೀವು. ನೋಡಿ, ಇದು ಅಲ್ಲ ಪದ್ಧತಿ ಅಲ್ಲ ಇದು. ಇದು ಇದು ಹಿಂದೂಸ್ತಾನ. ಸಂವಿಧಾನ ಎಲ್ಲರೂ ಬಾಳೆ ಎಲ್ಲರೂ ಅಣ್ತಮ್ಮನ ಹಾಗೆ ಅದೀವಿ ನಾವು. ಒಕ್ಕಟ್ಲಿಂದ ಅದೀವಿ, ಹುಮ್ಮಸ್ಲಿಂದ ಅದೀವಿ, ಪ್ರೀತಿ ವಾತ್ಸಲ್ಯದಿಂದ ಅದೀವಿ. ಇದನ್ನ ಅವರು ಕೆಡಿಸಲಾಗತ್ತ. ಶಾಂತಿ ತೋಟ ಏನದಲ್ರಿ, ಈ ಶಾಂತಿ ತೋಟಕ್ಕೆ ಇವರು ಬರ್ಬಾದ್ ಮಾಡ್ಲಾಗತ್ತಾರೆ. ಅದಕ್ಕೆ ನಾ ಇದು ಎಕ್ಸಾಂಪಲ್ ಕೊಟ್ಟಿದ್ದು ನೇಪಾಳ. ನಾನು ಶಾಂತಿ ಕೆಡಿಸ್ಬೇಕಂತ ಮಾಡ್ಲಾಕತ್ತಿಲ್ಲ. ಇದು ಅನ್ಯಾಯದ ಸುರಿಮಳಿ, ಇದು ಕುತ್ತಿಗೆ ಬಂದ್ಬಿಟ್ಟಾದ್ರಿ. ಈಗ ದಿನನಿತ್ಯ ಮುಂಜಾನೆ ಇದೇ ಕೇಳುವುದು. ಇಲ್ಲ ಬೋಲ್ಡೋಜರ್ ಹಚ್ಚೋದು, ಒಂದು ಸಣ್ಣ ಪುಟ್ಟ ಏನು ಕೇಸ್ ಹರ್ಸದ ಮನೆ ಬೀಳಿಸ್ತಾರೆ ಯಾವಾಗದು. ಇದು ನ್ಯಾಯನಾ? ಕೋರ್ಟ್ ಇಲ್ವಾ? ಪೊಲೀಸ್ ಸ್ಟೇಷನ್ ಇಲ್ವಾ? ಕಂಪ್ಲೇಂಟ್ ಇಲ್ವಾ? ಯಾರೂ ಇಲ್ವಾ ಸಂವಿಧಾನ ಅಡಿಯಲ್ಲಿ ನಿಮ್ಗೆ ಕೆಲಸ ಮಾಡಲಿಕ್ಕೆ? ಇವ್ರು ಯಾರಿಗೆ ಪವರ್ಸ್ ಕೊಟ್ಟಿದ್ದು? ಇವರು ಮಿನಿಸ್ಟರ್ಸು, ಮುಖ್ಯಮಂತ್ರಿ, ಪ್ರೈಮ್ ಮಿನಿಸ್ಟರ್ ಅಂದ್ರೆ ಇವರು ಸರ್ವಾಧಿಕಾರಿನಾ? ಯಾರು ಅವ್ರ ಸರ್ವೆಂಟ್ಸ್ ಎಲ್ಲ ಮಿನಿಸ್ಟರ್ ಹಿಡ್ಕೊಂಡು. ನಾವು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕು, ಜನಸೇವೆ ಮಾಡಬೇಕು, ಜನರು ಒಳ್ಳೆ ತನಕ ನಾವು ಬಯಸ್ಬೇಕು. ನಾವು ಅಂದ್ರೆ ಸರ್ವಾಧಿಕಾರಿ ಮಾಡ್ತಂದ ಬಳಿಕ ಯಾರೂ ಸಹನೆ ಮಾಡಬಾರ್ದು. ನಾ ಮಾಡ್ತೀವಿ, ನಾ ಮಾಡಂಗ. ಯು ಪಿನಲ್ಲಿ ನಾ ಇದ್ರೆ ಮೋದಿಗೆ ನಾ ಸತ್ರ ಪರವಾಗಿಲ್ಲ, ಅವ್ನು ಕ್ರಾಸ್ ಮಾಡಿದ್ದೆ. ನಾನು ಕಾಂಗ್ರೆಸ್ ಪಕ್ಷದ ನಾಯಕರೇನ್ರಿ, ಇಂದಿರಾ ಗಾಂಧಿ ಅವರು ಮಾಡಿದ ಎಮರ್ಜೆನ್ಸಿ ಇಸ್ ಡಿಫ್ರೆಂಟ್ ಬಾಬಾ. ಎಮರ್ಜೆನ್ಸಿ ಇಸ್ ಡಿಫ್ರೆಂಟ್, ದಿಸ್ ಆಕ್ಟ್ ಈಸ್ ಡಿಫ್ರೆಂಟ್. ಇದು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ದಿನನಿತ್ಯ ಏನು ಚಟುವಟಿಕೆ ನಡೀತಾವಲ್ಲ, ಇದಕ್ಕೆ ಸ್ವಲ್ಪ ತಾವು ಏನಾದ್ರು ಮೀಡಿಯಾದವ್ರು ನೀವು ಎಲ್ಲರೂ ಕೊಡ್ತದ ಅಂದ್ರೂ ನಮ್ಗೆ ಕೆಣಕ್ತೀರಿ. ನೀವು ಬೇಕಂತ ಕೆಣಕ್ತೀರಿ, ನೀವು ನನಗೆ ಗೊತ್ತಾಗ್ತದೆ. ಇದು ಸರಿಯಲ್ಲ. ಈ ಥರದ ದುರಾಡಳಿತ ನಾವು ಸಹನೆ ಮಾಡುವುದಿಲ್ಲ. ಬೇಕಾದಾಗ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿ ಯಾಕೆಲ್ಲ ನಮ್ಮ ಕರ್ನಾಟಕ ಹೆಚ್ಚು ಕಡಿಮೆ ಆದ್ರೆ ಕ್ಷಮೆ ಇರಲಿ, ಅದನ್ನೇ ಹೈಲೈಟ್ ಮಾಡೋದು ಬೇಡ ಅಂತ ಹೇಳಿ ತಮ್ಮಲ್ಲಿ ಮಾಡ್ರಿ, ಹೈಲೈಟ್ ಮಾಡಿ. ನಾವೇನು ಅನ್ಸಂಗಿಲ್ಲ, ಯಾರಿಗೆ ಅನ್ಸಂಗಿಲ್ಲ. ಹಂಗೇನಿಲ್ಲ, ಇದೇ ಸ್ಟೇಟ್ ಇಶ್ಯೂ ಆಗೋದು ಅವಶ್ಯಕತೆ ಬೇಡ. ಮತ್ತೆ ಆಗ್ಬೇಕ್ರಿ, ಎಷ್ಟು ಸುಮ್ ಕುಂದಿರ್ತೀರಿ ನೀವು? ಆಗ್ಬೇಕು ಎಲ್ಲ ಎದ್ದೇಳಿ. ಎಷ್ಟು ಒಂದ್ ದಿವ್ಸ 5 ಅಂತೂ ಅದಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲಿ ಅನ್ಯಾಯ ಸುರಿಮಳೆ ಅದ ರೀ. ಜನ ಇದೀವಿ, ಯಾರ ಬುದ್ಧಿ ಇಲ್ಲ, ಎಲ್ಲರ ಬಲ್ಲಿ ಬುದ್ಧಿ ಅದ. ಅವ್ರಿಗೆ ಬುದ್ಧಿ ಇರೋದ್ರಿಗೆ ಪಾಠ ಕಲ್ಸಲ್ಲ ನೀವು. ಸುಮ್ಮನೆ ಕುಂದ್ರದ. ದ್ಯಾಟ್ಸ್ ಆಲ್. ಏನೋ ನೀವು ಕೆಲಸ ಮಾಡಿ, ಸಂವಿಧಾನ ಅಡಿಯಲ್ಲಿ ಮಾಡ್ರಿ. ನಾ ಹೇಳುವುದು ಅಷ್ಟೇ. ನಾಳೆ ಬರುವಂತ 16ನೇ ತಾರೀಕಿಗೆ ಏನ್ ಬಂದ್ ಕರೆ ಕೊಟ್ಟಾರ ದಲಿತ ಸಮಾಜದ ಎಲ್ಲಾ ಸಂಘಟನೆಗಳು, ಅದಕ್ಕೆ ನಮ್ಮ MMDC ಕಡೆಯಿಂದ ನಮ್ದು ಸಂಪೂರ್ಣ ಬೆಂಬಲ ಇರ್ತದ. ಅದೇ ರೀತಿ ಬಿಜಾಪುರ ನಗರದ ಎಲ್ಲಾ ಸಮಾಜದ ನಾಯಕರು, ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಭಾಗದಲ್ಲಿ ತಾವು ಸಂಪೂರ್ಣ ಬೆಂಬಲ ನೀಡಬೇಕಂತೇಳಿ ಕಳಕಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಈ ಒಂದು ದಿಶೆಯಲ್ಲಿ ಈ ಆಗಿದ್ದು ಘಟನೆ ಬಹಳ ಏನಂತಾರ, ಅದಕ್ಕೆ ಬಹಳ ನಾಚಿಗೇಡಿ ಸಂಗತಿ ಅದ. ದಯವಿಟ್ಟು ತಾವು ಕೂಡ ಇದಕ್ಕೆ ಬೆಂಬಲಾರ್ಥವಾಗಿ ನಿಲ್ಬೇಕಂತ ಹೇಳಿ ಕಳಕಳಿ ಮನವಿ ಮಾಡ್ತೀವಿ.